ಹಾಯ್ ಎಲ್ರಿಗೂ ನಮಸ್ಕಾರ. ಮಲ್ಲಿ ಅಂದರೆ ಎಲ್ಲರ ಕಣ್ಣು ಹೋಗೋದು ಅಮೃತಧಾರೆ ಸೀರಿಯಲ್ನಂತ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಎಂಬ ಪಾತ್ರ ಇದೀಗ ಎಲ್ಲರಿಗೂ ಚೆನ್ನಾಗಿ ಪರಿಚಯವಾಗಿದೆ. ಶ್ರೀಮಂತ ಜಯದೇವನ ಮೋಸದ ಬಲೆಗೆ ಬಿದ್ದು ಗರ್ಭಿಣಿಯಾಗುವ ಕೆಲಸದವನ ಮೊಮ್ಮಗಳು ಮಲ್ಲಿ. ಸದ್ಯಕ್ಕೆ ಜಯದೇವನ ಹೆಂಡತಿಯಾಗಿ ಮನೆ ಸೇರಿದ್ದಾಳೆ. ಆದರೆ ಪ್ರತಿದಿನ ಮಲ್ಲಿಯನ್ನು ಕೊಲ್ಲಲು ಜಯದೇವ್ ಹಾಗೂ ಅವನ ತಾಯಿ ಒಂದಲ್ಲ ಒಂದು ರೀತಿಯ ಸಂಚು ರೂಪಿಸುತ್ತಲೇ ಇರುತ್ತಾರೆ. ಭೂಮಿಕಾಳ ಸಮಯ ಪ್ರಜ್ಞೆ ಹಾಗೂ ಚಾಣಾಕ್ಷತೆಯಿಂದ ಮಲ್ಲಿ ಇದುವರೆಗೂ ಪಾರಾಗಿ ಬರುತ್ತಿದ್ದಾಳೆ. ಈ ರೀತಿಯ ಮುಗ್ಧ ಹುಡುಗಿಯ ಪಾತ್ರವನ್ನು ಮಾಡುತ್ತಿರುವವರ ಹೆಸರೇ ರಾಧಾ ಭಗವತಿ. ನಟಿ ರಾಧಾ ಭಗವತಿ ಅವರು ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಇದ್ದಾರೆ. ಇತ್ತೀಚೆಗೆ ಆಕೆ ಶೇರ್ ಮಾಡಿಕೊಂಡ ಒಂದು ಪೋಸ್ಟ್ ಬಹಳ ವೈರಲ್ ಆಗಿದೆ. ಹೌದು, ನಟಿ ರಾಧಾ ಭಗವತಿ ಅವರು ತುಂಬ ಚೆನ್ನಾಗಿ ಹಾಡನ್ನು ಹೇಳುತ್ತಾರೆ. ಅವರು ಹಾಡು ಹಾಡಿದ್ದ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದು 2.5 ಮಿಲಿಯನ್ ವ್ಯೂಗಳನ್ನು ಪಡೆದಿದೆ. ಆ ಖುಷಿಗೆ ಮತ್ತೊಂದು ಹಾಡಿನ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಅಂದಹಾಗೆ ನಟಿ ರಾಧಾ ಭಗವತಿ ಅವರ ಮುಗ್ಧ ನಟನೆಯನ್ನು ಜನರು ಮೆಚ್ಚಿದ್ದಲ್ಲದೆ ಇದೀಗ ಅವರ ಕಂಠಸಿರಿಗೆ ಮನಸೋತಿರುವುದು ವಿಶೇಷ. ಹಾಗೆಂದ ಮಾತ್ರಕ್ಕೆ ಅಮೃತಧಾರೆಯೇ ಈಕೆಯ ಮೊದಲ ಧಾರಾವಾಹಿ ಅಂತೇನಿಲ್ಲ. ಅಮೃತಧಾರೆ ಧಾರಾವಾಹಿಗೂ ಮೊದಲು ಈಕೆ ಉಗೆ ಉಗೆ ಮಾದೇಶ್ವರ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ರಾಮ್ಜಿ ಅವರ ನಿರ್ದೇಶನದ ರಾಮಾಚಾರಿ ಧಾರಾವಾಹಿಯಲ್ಲಿಯೂ ಸಹೋದರಿಯ ಪಾತ್ರದಲ್ಲಿ ನಟಿ ರಾಧಾ ಭಗವತಿಯವರು ಕಾಣಿಸಿಕೊಂಡಿದ್ರು. ವಸಂತಕಾಲದ ಹೂಗಳು ಸಿನಿಮಾದಿಂದ ಹಿರಿತೆರೆಗೆ ಕಾಲಿಟ್ಟ ಇವರು ಈ ಚಿತ್ರದಲ್ಲಿ ಸುಮಾ ಹೆಸರಿನ ದ್ವಿತೀಯ PUC ವಿದ್ಯಾರ್ಥಿನಿಯ ಪಾತ್ರವನ್ನು ಕೂಡ ಮಾಡಿದ್ರು. ಹೌದು, ಧಾರಾವಾಹಿಗಳಷ್ಟೇ ಅಲ್ಲದೆ ಸಿನಿಮಾದಲ್ಲೂ ನಟಿಸಿರುವ ಈಕೆ ವಸಂತಕಾಲದ ಹೂಗಳು, ಅಭಿಜಿತ್ ತೀರ್ಥಹಳ್ಳಿಯವರ ನಿರ್ದೇಶನದ ಅಪಾಯವಿದೆ ಎಚ್ಚರಿಕೆ ಹೀಗೆ ಮುಂತಾದ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ನಟ ನಿರ್ದೇಶಕರಾದ ಎಸ್ ನಾರಾಯಣ್ ರವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರದಲ್ಲಿ ನಾಯಕನ ತಂಗಿಯ ಪಾತ್ರದಲ್ಲಿ ಮಾಡಿದ್ದಾರೆ ನಟಿ ರಾಧಾ ಭಗವತಿಯವರು. ಸಿನಿಮಾಗಳಷ್ಟೇ ಅಲ್ಲದೆ ಬಾನಿಗೊಂದು ತಾರೆ ಎಂಬ ಮ್ಯೂಸಿಕ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಇವರು ಹಾಡಿನಲ್ಲೂ ಸೈ ಅನಿಸಿಕೊಂಡಿರುವುದರಿಂದ ಇವರ ಅಭಿಮಾನಿಗಳು ಹಾಗೂ ನೆಟ್ಟಿಗರು ಬಹಳ ಖುಷಿಪಟ್ಟಿದ್ದಾರೆ. ಇವರ ಕಂಠಸಿರಿಗೆ ಮಾರು ಹೋಗಿರುವ ಅಭಿಮಾನಿಗಳು ಹಾಡನ್ನು ಮತ್ತೆ ಮತ್ತೆ ಕೇಳಬೇಕೆಂದೆನಿಸುತ್ತದೆ ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಹಾಡುತ್ತೀರಿ ಎಂದು ಒಂದಷ್ಟು ಜನ ಹೊಗಳಿದ್ದಾರೆ. ಮತ್ತೊಂದಷ್ಟು ಜನ ಮಲ್ಲಿಯವರೇ ಜಾಗೃತೆಯಿಂದ ಇರಿ, ನಿಮ್ಮ ಗಂಡ ಜಯದೇವ್ ಒಳ್ಳೆಯವರಲ್ಲ ಎಂಬಿತ್ಯಾದಿ ಕಮೆಂಟ್ಗಳನ್ನು ಹಾಕಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ನಟನೆಯಲ್ಲಿ ಸೈ ಅನಿಸಿಕೊಂಡಿರುವ ನಟಿ ರಾಧಾ ಭಗವತಿ ಅವರು ಇದೀಗ ಹಾಡು ಹೇಳಿ ಮತ್ತಷ್ಟು ಅಭಿಮಾನಿ ಬಳಗವನ್ನು ಪಡೆದಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಪಾತ್ರಗಳನ್ನು ಪಡೆಯಬೇಕು ಎಂಬುದೇ ಅವರ ಆಸೆಯಾಗಿದೆಯಂತೆ. ನಟಿ ರಾಧಾ ಭಗವತಿ ಅವರ ಕುಟುಂಬವೇ ಕಲಾವಿದರ ಕುಟುಂಬ. ತಂದೆ ಯುವರಾಜ ರಂಗಭೂಮಿ ಕಲಾವಿದರಾಗಿದ್ರಂತೆ, ಜೊತೆಗೆ ಹರಿಕತೆ ದಾಸರು ಕೂಡ ಆಗಿದ್ರು. ಇವರ ತಾಯಿ ಜಾನಪದ ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡುತ್ತಾರಂತೆ. ಈ ರೀತಿಯ ಕೌಟುಂಬಿಕ ವಾತಾವರಣದಲ್ಲಿ ಬೆಳೆದಿದ್ದರಿಂದ ರಾಧಾ ಭಗವತಿ ಅವರಿಗೂ ಕಲೆ ಹಾಗೂ ಗಾಯನ ಎಂದರೆ ಬಹಳ ಇಷ್ಟವಂತೆ. ನಟನೆ ಗಾಯನವಷ್ಟೇ ಅಲ್ಲದೆ ಕಂಠದಾನವನ್ನೂ ಮಾಡುವ ಈಕೆ ಸದ್ಯಕ್ಕೆ ಮದುಮಗಳು ಧಾರಾವಾಹಿಯ ನಾಯಕಿಯ ಪಾತ್ರಕ್ಕೆ ಕಂಠದಾನ ಮಾಡುತ್ತಿದ್ದಾರೆ. ಇಷ್ಟಾಗಿತ್ತು ಮಲ್ಲಿ ಅಂದರೆ ರಾಧಾ ಭಗವತಿಯವರ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.